ಊರ ಅನ್ನೋದು ಕೆಟ್ಟು ಊರು ಮುಂದಲ್ ಗಟಾರ ಆಗೈತಿ ನೋಡ್ರಿ. ಅವನವನು ನಾನಿಟ್ಟು ಈ ಬಾಂಬ್ ಅರ್ಧ ಸಿಡ್ದು ಇನ್ನು ಅರ್ಧ ಉಳ್ದಕ್ಕಂದ್ರೆ ನಾವು ಸ್ವಲ್ಪ ಹುಷಾರಿ ಆಗಿರ್ಬೇಕ್ರಿ. ಯಾಕಂದ್ರ ಈ ಮನೆಗೆ ತಂದೆ ಮಕ್ಕಳ ಜಗಳ, ಆ ಶಿವನ ಮನೆಗೆ ಅಣ್ಣ ತಮ್ಮಗಳ ಜಗಳ ಅಂತ ನಾವು ಮಾಡಿದ ಪ್ಲಾನ್ ಒಳ್ಳೆ ಸಕ್ಸಸ್ ಆಗಿನ ನಡೆದೈತ್ರಿ. ಯಾಕೆ ಶೆಟ್ರೆ ಯಾವುದೋ ಖುಷಿಯಲ್ಲಿ ನಗುತ್ತಿರುವೆ? ಅದೇ ರೀ ಆ ಶಿವನ ಬಾಳೆ ನಮ್ಮ ಹೋಯ್ರಿ, ಆ ಶಿವನ ಬಾಳೆ. ಶೆಟ್ಟಿ, ಆ ಶಿವಪ್ಪನ ಬಾಳು ನಾಯಿಗಿಂತ ಕಡೆಯಾಗಬೇಕು. ನಾನು ಅದನ್ನು ನೋಡಿ ನಗಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಶಾಂತಿ ಏನ್ಯಾಮೂಲ್ಯಾಗೈತ್ರಿ ಸಾವ್ಕಾರ ಶಾಂತಿ? ಅವ್ರವ್ನು ಯಾರು ನಮ್ಗೆ ಒಯ್ರಿಯಾಗಿ ನಿಂತಾರ ಅವ್ರ ಮಗಳನ್ನ ಕರ್ಕೊಂಡ್ ನನ್ನ ಮಗ ಹನಿಮೂನ್ ಮಾಡಕ್ ಹೋಗ್ಯಾನ. ಅಂದಿನ ಮೇಲೆ ಇನ್ನು ಎಲ್ಲಿ ಐತಪ್ಪ ಶಾಂತಿ? ಲೇ ಶಾಂತಿ, ಕೆರಳಿಸಬೇಡ. ಇನ್ನು ಕೆಟ್ಟಿಲ್ಲ ಈ ಧರ್ಮರಾಜನ ಮನಸ್ಸಿನ ಶಾಂತಿ. ಸಾವ್ಕಾರ ಇದನ್ನೆಲ್ಲ ನೋಡ್ ಅಂತೇಳಿ ಕೆಟ್ಟು ಹೋಗೈತಿ ಅಲ್ರಿ ಸಾವ್ಕಾರ. ಯಾರ ಮನೆ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಪ್ಲಾನ್ ಮಾಡಿದ್ವಿ. ಆಕೆ ನಿಮ್ಮ ಮನೆ ಸೊಸೆಯಾಗಿ ಬಂದಿನ ಮೇಲೆ ನಾವು ನೀವು ಮಾಡೋದೇನೈತಪ್ಪ, ತಿರುಪತಿ ತಿಮ್ಮಪ್ಪ ಹೋಗಿ ತಲೆ ಬೋಳ್ಸ್ಕೊಂಡ್ ಬಂದ್ಬಿಡೋಣ ನೋಡಿ. ಶೆಟ್ಟಿ, ಕೆರಳಿಸಬೇಡ ಈ ಹಸಿದ ಸಿಂಹವನ್ನು. ಆ ದರಿದ್ರ ರಂಡೆ ನನ್ನ ಮಗನ ತಲೆ ಕಡಿಸಿ ಗೆದ್ದಳು ಎಂದರೆ ಅದು ಯಾವ ಜನ್ಮಕ್ಕೂ ಸಾಧ್ಯವಿಲ್ಲ. ಇನ್ನೇನು ಮಾಡೋದಾಯ್ತು ಬಿಡ್ರಿ ಸಾವ್ಕಾರ. ತರಾನ ಕಡು ತಳ ಹಾಕಿ ನಂದಿನ ಮೇಲೆ ಅದೇನು ಒಳಗೆ ಆಡ್ತೈತೇನ್ರಿ ಸಾವ್ಕಾರ ಅಂತ ನಾವು ನೀವು ಮಾಡಿದ್ದೇನೈತಲ್ಲ ಹೊಳೆಯ ಗುಣಸಿ ಅಂತ ತೊಗೊಳಂಗ ಆತ್ ನೋಡ್ರಿ. ಶೆಟ್ಟಿ, ತಪ್ಪು ತಿಳಿದಿರುವೆ ನೀನು. ಅವರು ಬಡತನದ ಬೇಗುದಿಯಲ್ಲಿ ಬೆಳೆದರು. ನಾವು ಕೊಡುವ ಕಷ್ಟದ ಸಮ ಅಲ್ಲ. ಶೆಟ್ಟಿ, ನನಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿ ಅವನು ಕರೆದುಕೊಂಡು ಬಂದರೆ ಅದು ತಾಳಿ ಅಲ್ಲ. ಅವಳು ಈ ಮನೆ ಸೊಸೆನೂ ಅಲ್ಲ. ನಮ್ ಸಣ್ಣ ಸಾವ್ಕಾರ ಈ ನಮ್ಮನೆ ಕೀಳು ಮಟ್ಟ ಕೀಳ್ತೀರಂತ ನಾನು ಅನ್ಕೊಂಡಲ್ ಬಿಡ್ರಿ. ಯಾಕಪ್ಪ? ಹೇ, ಯಾರು ನಿಮ್ಮಪ್ಪ? ಹಾಗಾದರೆ ನಿಮ್ಮಪ್ಪ ಎಂಬ ವ್ಯಕ್ತಿ ನನ್ನ ಮಾತು ಮೀರಿ ಈ ಬಡಕುನಿಯನ್ನು ಕೈ ಹಿಡಿದೆಯೋ ಒಂದೇ ಸತ್ತ ನಿಮ್ಮಪ್ಪ. ಹಾಗಾದರೆ ನಮ್ಮ ಅಪ್ಪ ಸತ್ತು ಹೋದ ಅಂದ ಮೇಲೆ ಅವನ ಸ್ಥಾನದಲ್ಲಿ ನಿಂತು ಮಾತನಾಡುವ ತಾವ್ಯಾರೆಂದು ಕೇಳಬಹುದೇ? ಜಗದೀಶ, ಯಾರು ಎದುರಿಗೆ ನಿಂತು ಮಾತನಾಡುತ್ತಿರುವೆ ಎಂಬುದು ನೆನಪಿರಲಿ. ಗೊತ್ತಿದ್ದೇ ಮಾತನಾಡುತ್ತಿದ್ದೇನೆಪ್ಪ. ನೋಡು, ಈಗಲಾದರೂ ಕಾಲ ಮಿಂಚಿಲ್ಲ. ಆ ಬಡನಾಯಿಯನ್ನು ಬಿಟ್ಟು ಬಾ. ಜಗದೀಶ, ನೀನು ಇದ್ದ ಇವರ ಸಂಗಡ 3 ದಿನ ಅವರ ದೇಹ ಸುಖ ಉಂಡು. ಅವರ ದೇಹದ ಬೆಲೆ ಎಷ್ಟು ಕೇಳು, ಬಿಸಾಕುತ್ತೇನೆ. ಶ್ರೀಮಂತರೇ, ಹಣದಾಸೆಗಾಗಿ ದೇಹವನ್ನು ಮಾರಿಕೊಳ್ಳುವ ಹೆಣ್ಣಲ್ಲ ಈ ಬಡ ಶಿವಪ್ಪನ ಮಗಳು ಸವಿತಾ. ನೋಡಿ, ತಾಳಿ ಎಂಬ ಬಂಧನದಿಂದ ತನ್ನ ದೇಹವನ್ನು ಮಲಿನ ಮಾಡಿಕೊಳ್ಳುತ್ತೇನೆ ಹೊರತು ನಿಮ್ಮಂತ ಶ್ರೀಮಂತರ ಹಣಕ್ಕೋಸ್ಕರ ಅಲ್ಲ. ಸತಿ ಸಾವಿತ್ರಿ, ನೀನು ದೇವರದು ಎಣ್ಣೆ ಬೀದಿಯಲ್ಲಿ ಬಿದ್ದು ತುತ್ತು ಅನ್ನದ ಗಳಿಗೆ ಕೈ ಒಡ್ಡಿ ಹೊಟ್ಟೆಯಿಂದ ತಿಂದು ಪರಿಮೈಯಲ್ಲಿ ಬೀಳುವ ಏಸಿ ಜನ ನೀವು. ಅನ್ನ ಮೇಲೆ ನಿಲ್ಸಿ ಸಾಕು ನಿಮ್ಮ ಮಾತನ್ನು, ಸಕ್ಕು ಮೀರಿದ ಮಾತುಗಳನ್ನು. ಛೀ, ಅನ್ನದ ಬೆಲೆ ಗೊತ್ತಿಲ್ಲದೆ ಸ್ವಾನನಂತೆ ವರ್ತಿಸ್ತಾ ಇದೆಯಲ್ಲೋ ನೀನು. ಏನಂದೇ ವಯಸ್ಸು ಎಣ್ಣೆ? ಕಂಡ ಶ್ರೀಮಂತರ ಗಂಡಸರಿಗೆ ಸೆರಗಾಚುವ ಬಡವರಿಗೆ ಇಷ್ಟು ಸೊಕ್ಕಿರಬೇಕಾದರೆ ಗಂಡಸು ನಾನು, ನನಗೆಷ್ಟು ಇರಬೇಕು ಸೊಕ್ಕು? ಅಪ್ಪ, ನೀವು ಆಡುವ ಮಾತಿನ ಮೇಲೆ ಹಿಡಿತವಿರಲಿ. ಮಾತುಗೊಮ್ಮೆ ವಾಸೆಹಣ್ಣು ಎಂದರೆ ತಂದೆ ಎಂಬ ಶಬ್ದ ತಾಬಿಡೋದು ಕಿತ್ತು ಎಸಬೇಕಾಗುತ್ತದೆ. ಎತ್ತರ. ಲೇ ಹಲ್ಕೋನನ ಮಗನೇ, ಹೆಣ್ಣಿನ ಮೈಮಾಟಕ್ಕೆ ಹೆತ್ತ ತಂದೆಯನ್ನು ದೂರ ಮಾಡುವ ನೀನು ನನ್ನ ಮಗ ಎನ್ನಲು ನಾಚಿಕೆ ಬರುತ್ತೆ. ಹೆಣ್ಣು ಎಂಬ ಶಬ್ದದ ಅರ್ಥನೇ ಗೊತ್ತಿಲ್ಲದೆ ಮಾತನಾಡುವ ನೀನು ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ? ನೀನು ನಿನ್ನ ತಾಯಿಯ ಗರ್ಭದಿಂದ ಬಂದಲ್ಲವೇ? ಅಪ್ಪ, ನೀನು ನಿಜವಾಗಲು ಮನುಷ್ಯನೇ ಅಲ್ಲ.
ನಿನ್ನಂತವನು ನನ್ನ ತಂದೆ ಎನ್ನಲು ನನಗೆ ನಾಚಿಕೆ ಆಗುತ್ತದೆ. ಲೇಜಕ್ಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ವೈರಿ ಆದೆ. ಲೇ ಮಗನೇ, ಇಂದಿಗೆ ತಂದೆ ಮಗ ಎಂಬುವ ಸಂಬಂಧ ಮುರಿದು ಹೋಗಲೇ. ಈ ಕ್ಷಣ ನಿಲ್ಲಬೇಡ, ಹೊರಬೀಳು ನನ್ನ ಮನೆಯಿಂದ. ಅಪ್ಪ, ಮಾತುಗೊಮ್ಮೆ ಅಪ್ಪ ಹೊರಟು ಹೋಗು ಎನ್ನಲು ನಾನೇನು ಬೀದಿಯಲ್ಲಿ ಬಿದ್ದ ಮಗ ಅಲ್ಲ, ಅಥವಾ ಓಡಿ ಬಂದ ಹೆಣ್ಣಿನ ಕೂಸು ಅಲ್ಲ. ನೀನು ಹೆಂಡತಿಯಲ್ಲಿ ಯಾರನ್ನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೈ ಹಿಡಿದು ಕೈ ತಂದು ನಿನ್ನ ಕಾಮ ಎಂಬ ಪ್ರೇಚಿತ ಪ್ರಜ್ಞೆಗೆ ಜನಿಸಿದ ಮಗ. ನನಗೆ ಹೊರಟು ಹೋಗಿ ಎನ್ನಲು ನೀನು ಯಾರು? ಏಕವಚನದಿಂದ ಮಾತನಾಡ್ತೀಯ ಬಂಡ ಬಡ್ಡಿಯ ಮಗನೇ. ನೀನು ಇನ್ನು ಬದುಕಲೇಬಾರದು. ಯಾಕೆ ಹಂಗ ಅವಸರ ಮಾಡ್ತೀವಿ? ಹೇಳಬಿಡ್ರಿ ನಮ್ಮ ಚಿಕ್ಕ ಯಜಮಾನ್ರಿಗೆ. ಅಲ್ಲ ಹಂಗ್ಯಾಕೆ ಮಾಡ್ತೀವಿ ನೀವು ತಾನೇ? ಶೆಟ್ರೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಇಂದು ಎರಡರಲ್ಲಿ ಒಂದು ಆಗಲೇಬೇಕು. ಶೆಟ್ರೆ, ಈ ಕಾಮಿನಿ ಈ ಮನೆಯಲ್ಲಿರಬಾರದು ಅಷ್ಟೇ. ಕಾಮಿನಿ ನಾನು ನಲಕನು. ನಿನ್ನ ಮಗನನ್ನು ಕೇಳು. ಹಣದಾಸೆಗಾಗಿ ದೇಹವನ್ನು ಮಾರಿಕೊಳ್ಳುವ ಹೆಣ್ಣು ನಾನಲ್ಲ. ನೋಡು, ಗಂಡನೇ ದೇವರು ಅಂತ ಪಾದ ಪೂಜೆ ಮಾಡುವ ಬಡ ಶಿವಪ್ಪನ ಮಗಳು ಕಣೋ ನಾನು. ಆ ರಕ್ತ ನಿನ್ನ ಮೈಯಲ್ಲಿ ಎಲ್ಲಿದೆ? ನಿಮ್ಮಂತವರ ಮೈಯಲ್ಲಿ ಹರಿಯುವುದು ಆದರದ ರಕ್ತ. ನಾಲ್ಗೆನ ಸ್ವಲ್ಪ ಬಿಗಿ ಇರಲಿ. ಇನ್ನೊಂದು ಸಾರಿ ಹಾದರ ಎನ್ನುವ ಶಬ್ದ ನಿನ್ನ ಬಾಯಲ್ಲಿ ಬಂದ್ರೆ ನಿನ್ನ ಪಾಲಿಗೆ ನಾನಾಗ್ಬೇಕಾಗುತ್ತದೆ. ಹೆಮ್ಮಾರಿ, ನನ್ನನ್ನೇ ಹೆಸರಿಟ್ಟು ಕರೆಯುವ ಯಾಕಾಗ್ತೆ? ಹೌದು ಕಣೋ, ಹಾವಿಗೆ ಮುಂಗಿಸಿ ಬೆಂಕಿಗೆ ನೀರು ಇದ್ದೇ ಇರುತ್ತೆ. ಅಂದ ಮೇಲೆ ಗರ್ವದಿಂದ ಮಾತನಾಡುವ ನಿನಗೆ ಈ ಹೆಣ್ಣಿನಿಂದ ಗರ್ವದ ಉತ್ತರ ಇದ್ದೇ ಇರುತ್ತೆ. ನೀನು ಹೇಗೆ ಗರ್ವದಿಂದ ಉತ್ತರ ಕೊಡ್ತೀಯೋ ನಾನು ಹಾಗೆ ನಿನಗೆ ಗರ್ವದಿಂದ ಉತ್ತರ ಕೊಡ್ತೀನಿ. ಹಂಗ್ಯವ ಬಾಳೆ ಬದುವಂತ್ರವ ನೀನು ಅಲ್ಲವ? ಇವು ಸೌಕರ್ಯ ಇವ್ರಿಗೆ ಎದುರುವಲ್ಲಿ ಅಂದ್ರ ಇನ್ನು ನನಗೇನು ಎದರ್ತೀವ ಯವ್ವ? ನಾನೇ ಆ ಮೂಲೆ ಅಂತ ಕಾಸ್ಬರ್ಗಿ ತಾಪ್ಲವ ನಿನಗ ಯವ್ವ? ಜಗತ್ತನ್ನು ಬಗ್ಗಬಡಿದು ಶ್ರೀಮಂತ ಹುಲಿ ಎನಿಸಿಕೊಂಡ ನನಗೆ ಯಕಶ್ಚಿತ ಒಂದು ಬಡ ಹೆಣ್ಣಿನಿಂದ ಅವಮಾನ ಮಾಡಿಸಿದೀಯ ಮಗನೇ? ಅವಮಾನ ಎಲ್ಲಿದೆ? ಯಾರಿಗೆ ಅವಮಾನ? ಮಾನ ಬಿಟ್ಟು ನಿಮ್ಮಂತವರಿಗೆ ಅವಮಾನ. ಎಲ್ಲಿದೆಯಪ್ಪ ಮಾನ? ಬಡವರೆಂದರೆ ನಮ್ಮ ಒಡ ಹುಟ್ಟಿದ ಮಕ್ಕಳೆಂದು ತಿಳಿದರೆ ದೇವರೆಂದು ಪೂಜಿಸುತ್ತಾರೆ ಬಡವರು. ಅದು ಬಿಟ್ಟು ಗರ್ವ ಎಂಬ ಮದದಿಂದ ಧರ್ಮವನ್ನು ತುಳಿದು ಮೆರೆಯುವ ನಿಮ್ಮಂತವರಿಗೆ ನಾಯಿ ಎನ್ನುತ್ತಾರೆ. ನನ್ನ ಒಳಗಡಲಿಗೆ ಬೆಂಕಿ ಹಾಕಿದೀಯ ಮಗನೇ? ಹಂಗೆ ಬಲೆ ಬುದ್ಧಿವಂತರವ ನೀನು. ಹೆಣ್ಣು ಅಂದ್ರೆ ಏನ ನೋಡವ? ಶೆಟ್ರೆ, ಅದನ್ನೆಲ್ಲ ಕಲಿಸ್ತವ್ರು ನೀವೇ ಅಲ್ವೇ? ಹೆಂಗಂತೀಯ ತಂಗಿ? ಏನ್ ಮಾಡೋದವ ಯವ್ವ? ಅದ ನಮ್ ಕಸುಬಲ್ಲವ. ನಾವೇನೋ ಸ್ವಲ್ಪ ಎದರ್ಸ್ಬೇಕು ಬಡ ಹುಡುಗಿ ಅಂದ್ರೆ ನೀನು ಎಡೆ ಎತ್ಕೊಂಡು ಬರ್ತೀವ. ಇನ್ನೊಮ್ಮೆ ವಿಚಾರ ಮಾಡು. ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗೆ ಸುಮ್ಮನೆ ನೀನು ಕಟ್ಟಿದ ತಾಳಿ ಕಿತ್ತರೆ ನಿನಗೆ ಒಳ್ಳೆಯದು. ಅಪ್ಪ, ತಾಳಿ ಎಂಬ ಬಂಧನದಿಂದ ತಂದೆ ತಾಯಿಯನ್ನು ತೊರೆದು ಗಂಡನೇ ದೇವರೆಂದು ನಂಬುವ ಶಕ್ತಿ ಇದೆಯಪ್ಪ ಈ ತಾಳಿಯಲ್ಲಿ. ಇಂಥ ಕೀಳು ಮಟ್ಟಕ್ಕೆ ನೀನು ಇಳಿತೀರಿ ಅಂತ ನಾನು ತಿಳಿದಿರಲಿಲ್ಲ. ಲೇ ಮುತ್ತುಬಾಯಿ, ನಿನ್ನಿಂದ ಪುರಾಣ ಕೇಳಲು ತರುಣ ನಾನಲ್ಲ. ನೀನು ಕಿತ್ತರೆ ಸರಿ, ಇಲ್ಲ ನಾನೇ ಕೊರಳಿಗೆ ಕೈ ಹಾಕಿ ಕಿತ್ತೆಸೆಯಬೇಕಾಗುತ್ತೆ. ಎಲ್ಲೋ ಶ್ರೀಮಂತ, ಇಲ್ಲಿವರೆಗೂ ನನ್ನ ಗಂಡನ ತಂದೆ ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ. ಯಾವಾಗ ನೀನು ನನ್ನ ಬಾಳಿನ ಸೂತ್ರವಾದ ನನ್ನ ಮಾಂಗಲ್ಯಕ್ಕೆ ಕೈ ಹಾಕ್ತಿ ಅಂದ ಮೇಲೆ ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ನಿನ್ನ ಶ್ರೀಮಂತಿಕೆಗೆ ಬೆಂಕಿ ಹಚ್ಚ. ಯಾರಿಗ್ ಬೇಕೋ ನಿನ್ನ ಶ್ರೀಮಂತಿಕೆ? ನಿನ್ನ ಶ್ರೀಮಂತಿಕೆಯಲ್ಲಿ ನೀನೇ ಬಿದ್ದು ಸಾಯಿ. ಬನ್ರಿ, ನಾವು ಎಲ್ಲಿ ಆದ್ರೂ ಹೋಗಿ ಬದುಕಿಕೊಳ್ಳೋಣ. ಇವರೊಂದಿಗೆ ನಾವು ಬದುಕೋದು ಬೇಡ. ಏ ತಂಗ್ಯವ್ವ, ನೀನು ಕರೆಯತ್ಲ ನಿಂದು ಬರಾಕ ನಮ್ ಸಣ್ಣ ಸೌಕರ್ನ ನಿನ್ನಂತ ಪಡಪೋಸಿ ಮಾಡಿ. ಏ ಮುದುಕೋಬೆ, ಹುಚ್ಚ ಬಾಯಿನ ಕಂಡಿದ್ದೀನಿ. ಏನೋ ಮಾತಾಡ್ತಾ ಇದ್ಯಾ? ನಿನ್ನ ಜನ್ಮಕ್ಕೆ ಸ್ವಲ್ಪ ಆದ್ರೂ ನಾಚಿಕೆ ಅನ್ನೋದಿದೆಯೇನೋ? ನೋಡು,
ನನ್ನ ಹಾಗೆ ನಿನಗೂ ಕೂಡ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡ. ನೋಡಿದೀಯಾ ಜಗ್ಗ ಇವಳ ಸೊಕ್ಕಿನ ಮಾತನ್ನು? ಇಂಥವಳು ಈ ಮನೆ ಸೊಸೆ. ನನಗೆ ಖುಷಿ ಆಗುತ್ತೆ ಅವಳು ನಿಜವಾಗಲು ಹೆಣ್ಣು ಎಂದು. ಅಪ್ಪ, ಶೆಟ್ಟಿಯ ಮಗಳು ಹೆಣ್ಣು ತಾನೆ ಅಂದ ಮೇಲೆ ಅವಳ ಶೀಲ ಎಂಬ ಸೂತ್ರ ಹೆಣ್ಣಿಗೆ ಮುಖ್ಯ. ಪ್ರಾಣ ಕೊಡ್ತಾಳೆ ಹೊರತು ಶೀಲನಲ್ಲ. ಅಪ್ಪ, ನಮಸ್ಕಾರ ಎನ್ನುವ ಹೆಣ್ಣಿಗೆ ನನ್ನ ಹೆಂಡತಿ ಮಾಡಿದ್ದು ಎಕ್ಕಡದ ಪೂಜೆ. ಜಗ್ಗ, ನನ್ನ ಮಾತು ಮೀರಿ ನಡೆದರೆ ತುಂಬಾ ನೋವು ಅನುಭವಿಸುವೆ. ಯಾಚಾರ ಶೆಟ್ರೆ, ನಡೆಯಿರಿ ಹೋಗೋಣ. ಅಲ್ರಿ ಸೌಕರ್ಯ, ಈ ಎಕ್ಕಡ ಪೂಜೆ ಅಂತಾರಲ್ರಿ, ಎಕ್ಕಡ ಅಂದ್ರಿ ಏನ ಕ್ಯಾರಿಗಿರಲ್ರಿ, ಅದಕ್ಕೆ ನನಗೆ ಅನುಮಾನ್ರಿ. ಹೆಣ್ಣು ಅಂದ್ರೆ ಈಕೆ ನೋಡ್ರಿ ಎಂತ ಕೆದ್ರಿ ಅಂದ್ರೆ ಅಂತ್ಬೇಕಂತ ನಾ ಎದುರು ಹಾಕಿರ್ಬೋದು. ಲೇ ಸಟ್ಟಿ, ಅವಳ ಬಗ್ಗೆ ಹೊಗಳ್ತೀಯ ಮಗನೇ? ಇಳಸ್ರಿ ಸೌಕರ, ಇಳಸ್ರಿ ಅಪ್ಪ ಬಂದೂಕನ್ನ. ತೆಪ್ಪಿ ನನ್ನ ತೆಲಿಗೆ ಏನಾರ ಗುಂಡು ಬಿತ್ತು ಅಂದ್ರಪ್ಪ, ಈ ಕರ್ನಾಟಕದಾಗ ನನ್ನಂತ ಒಳ್ಳೆ ಮನುಷ್ಯ ಸತ್ರ ನ್ಯಾಯ ನಿಗದಿ ಏನದವಲ್ಲ ಅಲ್ಲೇ ತಣ್ಣಗಕ್ಕವಪ್ಪ. ಅವಕ್ಕ ಪೆಟ್ರೋಲ್ ಉಗ್ಗರ ಇಲ್ದಂಗ ಆಕತಿ, ಬೆಂಕಿ ಹಚ್ಚರ ಇಲ್ದಂಗ ಆಕತಿ. ಇಳಸಪ್ಪ ಯಪ್ಪ ನೀನು ಬಂದೂಕನ್ನ, ಬಿಗಿಯಾಗ ಹಿಡ್ಕರಪ್ಪ ಯಪ್ಪ, ಬಾಯಪ್ಪ ಹೋಗೋಣ. ಸವಿತಾ, ಮೋಡ ಕವಿದ ನನ್ನ ಬಾಳಿನಲ್ಲಿ ಬೆಳಕಾಗಿ ಬಂದೆ ನೀನು. ನನಗೆ ಎಷ್ಟು ಸಂತೋಷವಾಗುತ್ತೆ. ಸವಿತಾ, ನಡೆದ ವಿಷಯ ಮರೆತು ಒಂದು ಪ್ರೇಮ ಗೀತೆ ಹಾಡಬಾರದು? ಏನ್ರಿ ಏನ್ ಹೇಳ್ತಾ ಇದ್ದೀರಾ? ಅದು ಈ ಸಮಯದಲ್ಲನಾ? ಸವಿತಾ, ಬೇಸರ ಎಂಬ ಬಂಧನಕ್ಕೆ ಚುಮ್ಮನೆಂಬ ಕಳೆ ಅಲ್ಲವೇ? ಬಾ ಸವಿತಾ. ಹೋಗ್ಲಿ ಬಿಡಿ, ನೇ ಮಿಶ್ರಂತೆ ಆಗ್ಲಿ. ಬದುಕುತ್ತೀ
ನಾನು ಬರುವವರೆಗೂ ನೀನು ಈ ಮನೆಯಲ್ಲಿ ಹುಷಾರ್, ಏಕೆಂದರೆ ನಿನಗೆ ಗೊತ್ತೇ ಇದಲ್ಲ ಸವಿತಾ. ಹೌದ್ರಿ, ನನಗೂ ಕೂಡ ಅದೇ ಭಯ. ನಾನು ಒಬ್ಳಿಗೆ ಈ ಮನೇಲಿ ಇರೋದಕ್ಕೆ ತುಂಬಾ ಭಯವಾಗುತ್ತೆ ರೀ. ಸವಿತಾ, ನೀನು ಬರೆಯುವ ಪತ್ರಕ್ಕೆ ನಾನು ಪ್ರೇಮದ ಮುತ್ತನ್ನು ಕಳಿಸುತ್ತೇನೆ. ನೀನು ಅದೇ ಕನಸು ಮುಗಿಯೋದ್ರೊಳಗೆ ನಾನು ಮರಳಿ ಬಂದು ಬಿಡುತ್ತೇನೆ. ನಡೆ ಸವಿತಾ, ನನ್ನ ಸುಟ್ಕೇಸ್ ರೆಡಿ ಮಾಡು. ಆಯ್ತು, ಬನ್ನಿ. ಯಾರಿಗಾಗಿ ನಾನು ಬಾಳಲೇಬೇಕು, ಯಾರಿಗಾಗಿ ನಾನು ಬದುಕಲೇಬೇಕು. ನಾನೊಂದು ಬಯಸಿದೆ ವಿಧಿ ಒಂದು ನೀಡಿತು, ನಾನೊಂದು ಬಯಸಿದೆ ವಿಧಿ ಒಂದು ನೀಡಿತು. ರಮೇಶ, ಯಾರಿಗಾಗಿ ನಾನು ಬಾಳಲೇಬೇಕು, ಯಾರಿಗಾಗಿ ನಾನು ಬದುಕಲೇಬೇಕು. ನಾನೊಂದು ಬಯಸಿದೆ ವಿಧಿ ಒಂದು ನೀಡಿತು, ನಾನೊಂದು ಬಯಸಿದೆ ವಿಧಿ ಒಂದು ಯಾರಿಗಾಗಿ ನಾನು ಬಾಳಲೇಬೇಕು, ಯಾರಿಗಾಗಿ ನಾನು ಬದುಕಲೇಬೇಕು. ವಿಧಿ ಒಂದು ನೀಡಿತು. ದೇವ ಬಸವೇಶ್ವರ, ಎಂತ ವಿಚಿತ್ರವಾದ ಆಟವನ್ನು ಆಡಿಸುತ್ತಿರುವೆ ಶಿವಪ್ಪನ ಬಾಳು. ತಂದೆ ಬಸವೇಶ್ವರ, ಇಂದು ನಿನಗೆ ಕರುಣೆ ಬರಲಿಲ್ಲವೇನಪ್ಪ? ತುತ್ತು ಹಾಕಿ ಉಣಿಸಿದ ಮಗನನ್ನು ಮದುವೆಯ ಮಾಡಬೇಕೆಂದರೆ ಆಸೆ ಪಟ್ಟಿ, ಆದರೆ ಅವನು ಪ್ಯಾಟೆಯ ಪಾರಿವಾಳವನ್ನು ತಂದು ಬಿಟ್ಟ.
ಒಬ್ಬಳೆ ಮಗಳಂದು ಮುತ್ತಾಗಿ ಬೆಳೆಸಿದರೆ ಒಬ್ಬಳೆ ಮಗಳಂದು ಮುತ್ತಾಗಿ ಬೆಳೆಸಿದರೆ ಅವಳ ಶ್ರೀಮಂತರ ಮನೆಯ ಸೊಸೆಯಾದಳು. ನನ್ನ ಮನೆತನ ಎಂದರೆ ಬೆಂಕಿ ಕಾರುವ ಸಾಕಿನ ಶ್ರೀಮಂತ ಧರ್ಮರಾಜ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾನೆ? ಅಪ್ಪ, ಏಕಪ್ಪ ನಿಮ್ಮ ಕಣ್ಣಲ್ಲಿ ನೀರು? ಮತ್ತೇನಾದರೂ ಆ ಶ್ರೀಮಂತ? ಇಲ್ಲಪ್ಪ, ಇಲ್ಲ. ಇದು ರೋಷದ ಆ ಶ್ರೀಮಂತನ ರೋಷದ ಕಣ್ಣೀರು ಅಲ್ಲಪ್ಪ, ಕಣ್ಣೀರು ಅಲ್ಲ. ಸಾಕಿ ಸಲವಿದ ತಂದೆಯನ್ನ ಮಮಕಾರವಿಲ್ಲದೆ ಮದುವೆ ಎಂದರೆ ಗೊಂಬೆಯಾಟ ಆಗಿಬಿಟ್ಟಿದೆ ಅಪ್ಪ ನನ್ನ ಮಕ್ಕಳೇ. ಸವಿತಾ, ಸವಿತಾ ನನ್ನ ತಾಯಿಯಂತೆ ತಿಳಿದಿರಲಿ. ಅವಳು ಕೂಡ ಯಾರಿಗೆ ತಿಳಿಯದೆ ಮದುವೆಯಾದಳು. ಅಪ್ಪ, ಅಪ್ಪ, ಅವರ ದೈವ ಹಣೆ ಬರಕ್ಕೆ ಹೊಣೆ ಯಾರು? ನೋಡಿ, ನೀವು ಇಷ್ಟೊಂದು ಚಿಂತೆ ಮಾಡಿ ಇಷ್ಟೊಂದು ಆಯಾಸ ಮಾಡಿಕೊಳ್ಳಬೇಡಪ್ಪ, ಇಷ್ಟೊಂದು ಆಯಾಸ ಮಾಡಿಕೊಳ್ಳಬೇಡ. ರಮೇಶ, ರಮೇಶ, ಊರಿನ ಜನರ ಮಾತು ಕೂಗನ್ನು ಕೇಳಿದೇನಪ್ಪ. ಶಿವಪ್ಪನ ಮಗಳ ಮದುವೆಯ ಮಾಡಲಿಲ್ಲ. ಶಿವಪ್ಪನ ಮಗಳು ಶ್ರೀಮಂತರ ಸೋಲೆ ಎಂದು ಊರೆಲ್ಲ ಆಡುತ್ತದೆ ಅಪ್ಪ. ಅಪ್ಪ, ಎಂತ ಮಾತು ಮಾತನಾಡುತ್ತೀಯಪ್ಪ ನೀನು? ಅಪ್ಪ, ಅಂತ ಹೇಸಿಗೆ ತಿನ್ನೋ ಕೆಲಸ ಮಾಡುವಲ್ಲ ನನ್ನ ತಂಗಿ. ಅಪ್ಪ, ಅವಳ ಬಾಳು ಬಂಗಾರದ ಬಾಳಪ್ಪ. ಶ್ರೀಮಂತರ ಮಗನಾಗಿ ಹುಟ್ಟಿದರು ಆ ಜಗದೀಶ ಈ ಬಡವರ ಪಾಲಿನ ದೇವರಪ್ಪ, ಈ ಬಡವರ ಪಾಲಿನ ದೇವರು. ಅಪ್ಪ, ನಾನು ಎಲ್ಲ ವಿಷಯ ವಿಚಾರಿಸಿಕೊಂಡೇ ಬಂದೆ. ನನ್ನ ತಂಗಿ ಸವಿತಾ ಇದೇ ನಮ್ಮೂರಿನ ಶ್ರೀ ಉಡುಚಮ್ಮ ದೇವಿಯ ದೇವಸ್ಥಾನದಲ್ಲಿ ಮದುವೆಯಾದರಂತೆ. ರಮೇಶ, ರಮೇಶ, ಇದು ಇದು ಸತ್ಯವೇನಪ್ಪ? ಇದು ಸತ್ಯವೇ? ಹೌದಪ್ಪ, ಹೌದಪ್ಪ, ಹೌದು. ನನ್ನ ತಂಗಿ ಸವಿತಾ ಈಗ ಜಗದೀಶನ ಹೆಂಡತಿ. ಅಯ್ಯೋ ಅಯ್ಯೋ, ಮಗಳ ಯೋಗಕ್ಷೇಮವನ್ನು ನೋಡಬೇಕೆಂದರೆ ಮಗಳ ಯೋಗಕ್ಷೇಮವನ್ನು ನೋಡಬೇಕೆಂದರೆ ಅವಕಾಶವಿಲ್ಲ. ರಮೇಶ, ನೀನೇನಾದರೂ? ಅಪ್ಪ, ಬೇಡಪ್ಪ, ಬೇಡ. ಮೊದಲೇ ನಾನು ಎಂದರೆ ಕೆಂಡ ಕಾರುವ ಶ್ರೀಮಂತ ನಾಳೆ ನನ್ನ ಮೇಲಿನ ಸೇಡಿಗಾಗಿ ನನ್ನ ತಂಗಿಯ ಜೀವನದಲ್ಲಿ ಆಟವಾಡಬಾರದಪ್ಪ, ಆಟವಾಡಬಾರದು. ಅದು ನಿಜವಪ್ಪ, ಅದು ನಿಜ. ಹೌದಪ್ಪ, ಅದು ನಿಜ. ಆದರೆ ನಾನು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರ್ತೇನೆ. ಅಪ್ಪ, ನನಗೂ ಸ್ವಲ್ಪ ಊರಲ್ಲಿ ಕೆಲಸವಿದೆ. ಹಾಗೆ ಬರುವಾಗ ನನ್ನ ತಂಗಿಯ ಬಗ್ಗೆ ವಿಚಾರಿಸಿಕೊಂಡು ಬರುತ್ತೇನಪ್ಪ. ಏಕೆಂದರೆ ಕಟುಕರ ಕೈಯಲ್ಲಿ ಕುರಿ ಸಿಕ್ಕಂತಾಗಿದೆಯಪ್ಪ ನಮ್ಮ ಬಾಳು. ಹೌದಪ್ಪ, ಹೌದು. ನಾಳೆ ಸತೀಶನು ಬಂದರೆ ಅವನಿಗೆ ಸ್ವಲ್ಪ ತಿಳಿಸಿ ಹೇಳಬೇಕಪ್ಪ, ತಿಳಿಸಿ ಹೇಳಬೇಕು. ಯಾಕೆಂದರೆ ಅವನ ಹೆಂಡತಿ ನಮ್ಮನ್ನು ಅವಳ ಕಾಲ ಕಸದ ಕಡೆಯಿಂದ ಕೀಳಾಗಿ ನೋಡುತ್ತಿದ್ದಾಳೆ. ಅಪ್ಪ, ಅದೇನೇ ಆಗಲಿ ನಮ್ಮ ಮನೆ ಮರ್ಯಾದೆನೇ ಹೋಗುತ್ತೆ. ಅಪ್ಪ, ಅದಕ್ಕೆ ನಾವೇ ಸ್ವಲ್ಪ ತೆರೆವಾಗಿ ನಡೆದರಾಯ್ತಪ್ಪ. ಬನ್ನಿ ಅಪ್ಪ, ಹೋಗೋಣ. ನಡಿಯಪ್ಪ, ಹೋಗೋಣ.